ನಮಸ್ಕಾರ ರೈತ ಬಾಂಧವರಿಗೆ. ನಮ್ಮ ಕಡೆ ಬಂದಿದೆ ಸ್ವಚ್ಛ ಭಾರತ ವಾಹಿನಿ ಅಂತ. ಪಂಚಾಯಿತಿ ಗಾಡಿ ಇದು. ಏನಂದರೆ ಊರಲ್ಲಿರುವ ಕಸ ಕಡ್ಡಿಗಳನ್ನು ತಗೊಂಡೋಗಿ ಹೊರಗೆ ಸಾಗಾಟ ಮಾಡಿ ಪಂಚಾಯಿತಿಗೆ ಮಾಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಚ್ಛ ವಾಹಿನಿ ಹಾಗೂ ಸ್ವಚ್ಛ ಭಾರತ ಅಂತ. ಇದು ಏನಿದೆ ಅಂದರೆ 3 ಫೀಟ್ ಹೈಟ್ ಇದೆ, 4 ಫೀಟ್ ಅಗಲ, 5 ಫೀಟ್ ಉದ್ದ ಇದೆ. ಹಾಗೂ ಇದು ಹೈಡ್ರೋಲಿಕ್ ಸಿಸ್ಟಮ್ ಕೂಡ ಇದೆ. MRF ಟೈರ್ ಕೂಡ ಇದಕ್ಕೆ ಬರುತ್ತೆ. ಯಾವ ಥರ ಅಂದರೆ ಒಂದು ಏನು ಟಮ್ ಬಾಡಿ ಬರುತ್ತಲ್ಲ ಆ ಥರ ಬಂದಿದೆ. ನೋಡ್ಬೋದು 3 ಕಡೆ ಡೋರ್ ಪ್ಯಾಕ್ ಇದೆ. ಈ ಕಡೆನೂ ಪ್ಯಾಕ್ ಇದೆ, ಆ ಕಡೆನೂ ಪ್ಯಾಕ್ ಇದೆ. ಹಿಂದ್ಗಡೆ ಡೋರ್ ಏನಿದೆ ಫುಲ್ ಫ್ರೀ ಆಗಿದೆ. ಇದು ಈ ಥರ ಲಾಕ್ ತೆಗೆದ್ರೆ ಮಾತ್ರ ನಿಮ್ಮ ಗಾಡಿನ ಈ ಥರ ಓಪನ್ ಆಗುತ್ತೆ. ಹೈಡ್ರೋಲಿಕ್ ಕೂಡ ಆಗುತ್ತೆ ಟ್ರೋಲಿ. ಈ ಥರ ನಿಮಗೆ ಲಿಫ್ಟ್ ಕೂಡ ಬರುತ್ತೆ. ನೀವೇನು ಅವಶ್ಯಕತೆ ಇಲ್ಲ, ಅದನ್ನು ನೀವೇ ಆಗಿ ಲಿಫ್ಟ್ ಮಾಡಬೇಕಂತ ಏನು ಅವಶ್ಯಕತೆ ಇಲ್ಲ. ಲಿಫ್ಟ್ ಕೂಡ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ. MRF ಟೈರ್ಗಳನ್ನು ಅಳವಡಿಸಿದ್ದಾರೆ. HSM ಆಗ್ರೋ ಇಂಜಿನಿಯರಿಂಗ್ ಸುಳೆಬಾವಿ ಕಂಪ್ನಿಯೊಂದಿಗೆ. ನೋಡ್ಬೋದು ನೀವು HSM ಆಗ್ರೋ ಸುಳೆಬಾವಿ. ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ಆ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಕೇಳ್ಕೊಬೋದು ಯಾವ ಥರ ಏನಂತ ಹೇಳ್ಬಿಟ್ಟು. ನಮ್ಮ ಭಾರತದ ಸ್ವಚ್ಛತೆಯನ್ನು ಕಾಪಾಡಲು HSM ಆಗ್ರೋ ಇಂಜಿನಿಯರಿಂಗ್ ಸುಳೆಬಾವಿ ಬೈಕ್ ಟ್ರೋಲಿಯನ್ನು ಪ್ರೊವೈಡ್ ಮಾಡ್ತಾಯಿದ್ದಾರೆ. ಹೈಡ್ರೋಲಿಕ್ ಕೂಡ ಆಗುತ್ತೆ ಇದರಲ್ಲಿ. ನೋಡ್ಬೋದು ನೀವು ಯಾವ ಥರ ಹೈಡ್ರೋಲಿಕ್ ಆಗುತ್ತೆ ಅಂತ. ಈ ಲಾಕ್ಗಳನ್ನು ತೆಗೆದು ಕಸ ತುಂಬಿ ಹೈಡ್ರೋಲಿಕ್ ಕೂಡ ಮಾಡ್ಬೋದು. ಗ್ರೀನ್ ಪೇಂಟ್ ಆಗುತ್ತೆ ಇದು. ಈ ಥರ ಹೈಡ್ರೋಲಿಕ್ ಕೂಡ ಆಗುತ್ತೆ. ಹಿಂದ್ಗಡೆ ಎಲ್ಲ ಕಸನ್ನು ನೀವು ಆರಾಮಾಗಿ ಈ ಥರದಿಂದ ಎಲ್ಲ ಕೂಡ ನೀವು ಟಿಪ್ಪರ್ ಮಾಡ್ಬೋದು. ಡಬಲ್ ಸಿಲಿಂಡರ್ ಹೈಡ್ರೋಲಿಕ್ ಕೂಡ ಇದೆ ಇದರೊಳಗಡೆ. ಆರಾಮಾಗಿ ನಿಮಗೆ ಹೈಡ್ರೋಲಿಕ್ ಮಾಡುತ್ತೆ. ನಾನ್ ಚೈನ್ ಸಿಸ್ಟಮ್ ಹೈಡ್ರೋಲಿಕ್ ಇದೆ. ಡೌನ್ ಕೂಡ ಮಾಡ್ಬೋದು, ಆರಾಮಾಗಿ ಡೌನ್ ಆಗುತ್ತೆ. ಹೈಡ್ರೋಲಿಕ್ ಕೂಡ ಆಗುತ್ತೆ. ಆರಾಮಾಗಿ ನೀವು ಎಷ್ಟು ಬೇಕಷ್ಟು ಇಳಿಸ್ಬೋದು. ಇಲ್ಲಿಂದ ನಮ್ಮಿಂದ ಹೋಗ್ತಿದೆ ಮಾನ್ವಿಗೆ. ಇಲ್ಲಿಂದ ರಾಯಚೂರು ಡಿಸ್ಟಿಕ್ಕಿಗೆ ಇದು ಸಾಗಾಟ ಆಗ್ತಾಯಿದೆ. ಸ್ವಚ್ಛ ವಾಹಿನಿ ಅಂತ ಹೇಳ್ಬಿಟ್ಟು ಕಾಡು ಉಳಿಸಿ ನಾಡು ಬೆಳೆಸಿ HSM ಆಗ್ರೋ ಇಂಜಿನಿಯರಿಂಗ್ ಸುಳೆಬಾವಿ ಸ್ವಚ್ಛ ಭಾರತ ಅಡಿ ಯೋಜನೆಯಲ್ಲಿ ರೆಡಿ ಮಾಡಿರೋದು. ಯಾವುದೇ ಪಂಚಾಯಿತಿಗಾಗಲಿ ಈ ಥರ ಜಾಸ್ತಿ ಟಮ್ ಮೈಲೇಜ್ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಈ ಥರ ಬೈಕ್ ಟ್ರೋಲಿಯಿಂದ ನಮ್ಮ ನಾಡನ್ನು ಸ್ವಚ್ಛಗೊಳಿಸಬಹುದು. ಅತಿ ಹೆಚ್ಚಿನ ಪೆಟ್ರೋಲ್ ಖರ್ಚು ಮಾಡದೆ ಒಂದು ಸಣ್ಣ ಪ್ರಮಾಣದಲ್ಲಿ ಈ ಥರ ಟ್ರೋಲಿ ಮಾಡಿಸ್ಕೊಂಡು ಪಂಚಾಯಿತಿಗೆ ಯೂಸ್ ಮಾಡ್ಬೋದು. ಯೂಸ್ಫುಲ್ ಆಗಿದೆ. ಮಾಡ್ತಾ ಇದ್ದಾರೆ, ಸುಮಾರು ಜನ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಕೂಡ ಪಂಚಾಯಿತಿಗೆ ಕಡಿಮೆ ಖರ್ಚಿನಲ್ಲಿ ಒಂದು ಬೈಕ್ ಟ್ರೋಲಿಯನ್ನು ಮಾಡಿಸ್ಕೋಬೇಕಾದ್ರೆ HSM ಆಗ್ರೋ ಇಂಜಿನಿಯರಿಗೆ ಕಾಂಟ್ಯಾಕ್ಟ್ ಮಾಡಿ. ಒಳಗಡೆ ಇದೆ. ಅವ್ರ ಸ್ಪೇರ್ ಪಾರ್ಟ್ಸ್ಗಳನ್ನೆಲ್ಲ ನಾವು ಪ್ರೊವೈಡ್ ಮಾಡಿ ಕಳಿಸ್ತೀವಿ. ಇಲ್ಲಿಂದನೇ ನಾವು ಡ್ರೈವರ್ನ ಪ್ರೊವೈಡ್ ಮಾಡಿ ಕಳಿಸ್ತಾ ಇದ್ದೀವಿ. ಖಾಲಿ ಆದಮೇಲೆ ಈ ಥರ ನೀವು ಲಾಕ್ ಕೂಡ ಮಾಡ್ಕೋಬೋದು. ನಮ್ಮ ಡ್ರೈವರ್ ಸಾಹೇಬರು ಕೂಡ ಹೋಗ್ತಿದ್ದಾರೆ. ಇಲ್ಲಿಂದ ಸುಮಾರು ಒಂದು 150 ಕಿಲೋಮೀಟ್ರ್ ಆಗುತ್ತೆ ರಾಯಚೂರು ಡಿಸ್ಟಿಕ್ಕು. ಸರ ನಮಸ್ಕಾರ ರೀ ಸರ್. ನಮಸ್ಕಾರ ರೀ ಸರ. ಸರ ಎಲ್ಲಿಗೆ ಹೊಂಟ್ರಿ ಸರ? ಯಾವ್ರಿಗೆ ಹೊಂಟ್ರಿ? ಮಾನ್ವಿ ಹೋಗ್ತಾ ಇದ್ದೀರಿ. ಮಾನಿ ಹೋಗ್ತಿದ್ದೀರಾ. ಹೈಡ್ರೋಲಿಕ್ ಕೂಡ ಇದೆ ಒಳಗಡೆ. ಒಳ್ಳೆ ಒಂದು ಇಕ್ವಿಪ್ಮೆಂಟ್ಸ್ ಅಂತ ಹೇಳ್ಬೋದು. ಏನಪ್ಪ ಅಂದರೆ ಪಂಚಾಯಿತಿಗೆ ಒಂದು ಒಳ್ಳೆ ಇಕ್ವಿಪ್ಮೆಂಟ್ಸ್ ಅಂತ ಹೇಳ್ಬೋದು. ಅಂದರೆ ಜಾಸ್ತಿ ಖರ್ಚಿಲ್ದೇ ಇದರಲ್ಲಿ ಯೂಸ್ ಮಾಡಿ ಸಣ್ಣ ಪುಟ್ಟ ಏರಿಯಾದಲ್ಲಿ ಟಾಟಾ ಎಸಿ ಹೋಗೋಕ್ಕಾಗಲ್ಲ ಅಂತಲ್ಲಿ ಆರಾಮಾಗಿ ಹೋಗ್ಬೋದು. ಇದಕ್ಕೂ ಕೂಡ ರಿವರ್ಸ್ ಫಾರ್ವರ್ಡ್ ಸಿಸ್ಟಮ್ ಕೂಡ ಆಯಿಲ್ ಬ್ರೇಕ್ ಕೂಡ ಇದೆ. ಯಾವ ರೀತಿ ಪಲ್ಟಿ ಆಗೋದಿಲ್ಲ. ಹಾಗೂ ಆಯಿಲ್ ಬ್ರೇಕ್ ಕೂಡ ಇದೆ, ಎಕ್ದಮ್ ಕಟ್ಟಾಗಿ ನಿಂತ್ಕೊಳ್ಳುತ್ತೆ. ಹಾಗೂ ರಿವರ್ಸ್ ಸಿಸ್ಟಮ್ ಕೂಡ ಇದ್ರೊಳಗಡೆ ಇದೆ, ತೋರಿಸ್ತಾರೆ. ನಮ್ಮ ಡ್ರೈವರ್ ಸಾಹೇಬ್ರು ಏನಿದಾರಲ್ಲ ಅವ್ರಿಗೆ ಡ್ರೈವರ್ ಚಾರ್ಜಸ್ ಕೊಟ್ಟರೆ ಅವರು ಊರಿಗೆ ಹೋಗಿ ಆ ಜಾಗಕ್ಕೆ ಹೋಗಿ ಬಿಟ್ಟು ಬರ್ತಾರೆ, ಅದೆಷ್ಟೇ ದೂರ ಇರಲಿ.
ಥರ ಹೈಡ್ರೋಲಿಕ್ ಕೂಡ ಮಾಡ್ಬೋದು.